ಲಕ್ಕಿಯನ್ನು ನಾವು ಮನೆಯಲ್ಲಿ ಹೇಗೆ ಉಪಯೋಗ ಮಾಡ್ಕೋಬೋದು ಅಂತ ನೋಡೋಣ. ಈಗ ನೀವೆಲ್ಲಾದರೂ ತುಂಬ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಮೈ ನೋವು ಬಂದಿರುತ್ತೆ, ಅಂಥ ಸಮಯದಲ್ಲಿ ಈ ಲಕ್ಕಿ ಎಲೆಗಳನ್ನು ಒಂದು ಮುಷ್ಟಿಯಷ್ಟು ನೀವು ನಿಮ್ಮ ಸ್ನಾನದ ನೀರಲ್ಲಿ ಹಾಕಿ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಮೈ ನೋವು ಹೋಗುತ್ತೆ, ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ. ಅಲ್ಲದೆ ಎಲ್ಲರ ಮನೆಯಲ್ಲೂ ತುಂಬ ಸಾಮಾನ್ಯವಾಗಿ ಇರುವಂತಹ ತೊಂದರೆ ಏನು ಅಂತಂದರೆ ಸೊಳ್ಳೆಗಳು ಬರೋದು. ಆಗ ಏನು ಮಾಡಬೇಕು ಅಂದರೆ ಈ ಲಕ್ಕಿ ಸೊಪ್ಪನ್ನೇನಿದೆ ಅದನ್ನು ನೀವು ಧೂಪ ಹಾಕ್ತಿರಲ್ಲ, ಅಂದರೆ ಅಂಥ ಧೂಪಕ್ಕೆ ಇದನ್ನು ಹಾಕಿ ಆ ಹೊಗೆಯನ್ನು ನೀವು ಮನೆ ತುಂಬ ಒಂದು ಸತಿ ತೊಗೊಂಡು ಹೋದರೆ ಅದರಿಂದ ಸೊಳ್ಳೆಗಳು ಕೂಡ ಬರೋದು ಕಡಿಮೆ ಆಗುತ್ತೆ. ಹಾಗೆ ಈ ಚಿಕ್ಕ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇರ್ತಾರಲ್ಲ, ಅವರಿಗೆ ಚರ್ಮದ ಕಾಯಿಲೆಗಳು ಬೇಗ, ಅಂದರೆ ಯಾರಿಗೋ ಒಬ್ಬರಿಗೆ ಏನಾದ್ರು ಚರ್ಮದಲ್ಲಿ ತೊಂದರೆ ಕಾಯಿಲೆ ಬಂದಿದ್ದರೆ ಅದು ಅಂಟು ರೋಗ ಆಗಿರುತ್ತೆ, ಇನ್ನೊಬ್ರಿಗೆ ಬರೋಂಥ ಸಂದರ್ಭ ಇರುತ್ತೆ. ಆಗ ಏನು ಮಾಡಬೇಕು, ಈ ಶಾಲೆಗೆ ಹೋಗೋಂಥ ಮಕ್ಕಳಿಗೆ ಆಗಾಗ ನಾನು ಹೇಳಿದ ಹಾಗೆ ಇದನ್ನ ಸ್ನಾನದ ನೀರಲ್ಲಿ ಹಾಕಿ ಆ ಸ್ನಾನದ ನೀರಲ್ಲಿ ಸ್ನಾನ ಮಾಡಿದ್ರೆ ಇದು ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇನ್ನೊಂದು ನಾವು ಹೇಗೆ ಉಪಯೋಗ ಮಾಡ್ಕೋಬೋದು ಅಂತಂದರೆ, ಏನಾದರೂ ನಿಮಗೆ ಗಾಯ ಆಗಿರುತ್ತೆ, ತರ್ಚಿರೋ ಗಾಯ ಆಗಿರಬಹುದು, ಅಥವಾ ಏನೋ ಬ್ಲೇಡಿಂದನೋ ಅಥವಾ ಚಾಕುವಿಂದನೋ ಏನೋ ಗಾಯ ಆಗಿರಬಹುದು. ಅಂಥ ಸಮಯದಲ್ಲಿ ಇದರ ಎಲೆಗಳನ್ನು ನೀವು ಪೇಸ್ಟ್ ಮಾಡಿ ಅಥವಾ ಕಲ್ಕವನ್ನು ಮಾಡಿ ಅದನ್ನು ಹಚ್ಕೊಳ್ಳೋದ್ರಿಂದ ಆ ಗಾಯ ಬೇಗ ಗುಣ ಆಗುತ್ತೆ. ಹಾಗೆ ಇದನ್ನು ನಾವು ಕೂದಲಿಗೆ ಹೇಗೆ ಉಪಯೋಗ ಮಾಡ್ಕೋಬೋದು ಅಂತ ನೋಡೋಣ. ಕೆಲವರಿಗೆ ತುಂಬ ಹೊಟ್ಟಾಗಿರುತ್ತೆ ತಲೆನಲ್ಲಿ. ತಲೆ ಹೊಟ್ಟಿಗೆ ಬೇರೆ ಬೇರೆ ಕಾರಣಗಳಿರುತ್ತೆ. ನಾನು ಇದರ ಎಲೆಗಳೇ ಅದಕ್ಕೆ ಪರಿಹಾರ ಅಂತ ಹೇಳ್ತಾ ಇಲ್ಲ, ಆದರೆ ನಿರ್ಗುಂಡಿ ಎಲೆಗಳನ್ನು ಕೂಡ ನಾವು ಹೇಗೆ ಉಪಯೋಗ ಮಾಡ್ಕೋಬೋದು ಅಂತ ಹೇಳ್ತೀನಿ. ಆ ರೀತಿ ತುಂಬ ಹೊಟ್ಟಾದಾಗ ಈ ಎಲೆಗಳನ್ನು ಪೇಸ್ಟ್ ಮಾಡಿಕೊಂಡು ಕೂದಲಿನ ಬುಡದಲ್ಲಿ ಹಚ್ಕೊಂಡ್ರೆ ಹೊಟ್ಟಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲದೆ ಅದರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಮತ್ತು ಕೆಲವೊಂದು ಸರಿ ನಿಮಗೆ ತುಂಬ ತಲೆನೋವು ಬಂದಿರುತ್ತೆ, ಅದಕ್ಕೇನಾದರೂ ಸದ್ಯದಲ್ಲೇ ಉಪಶಮನ ಕೊಡುವಂಥದ್ದು ಏನಾದರೂ ಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಇದರ ಎಲೆಗಳನ್ನ ಪೇಸ್ಟ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ನಿಮ್ಮ ಹಣೆಗೆ ಹಚ್ಕೊಂಡ್ರೆ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಹಾಗೆ ನಾನು ಹೇಳಿದಾಗೆ ಇದನ್ನು ತುಂಬ ಸಾಮಾನ್ಯವಾಗಿ ಉಪಯೋಗಿಸೋ ಅಂಥದ್ದು ಸಂಧಿಯ ನೋವಿನಲ್ಲಿ. ಅಂಥ ಸಂದರ್ಭದಲ್ಲೂ ಇದನ್ನು ಈ ಎಲೆಗಳನ್ನು ಪೇಸ್ಟ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಯಾವ ಭಾಗದಲ್ಲಿ, ಅಂದರೆ ಯಾವ ಸಂಧಿಯಲ್ಲಿ ನೋವಿದೆ ಅಲ್ಲಿ ಹಚ್ಕೊಂಡ್ರೆ ತಾತ್ಕಾಲಿಕವಾಗಿ ಉಪಶಮನ ಕೊಡುತ್ತೆ. ನಾನು ಹೇಳ್ತಾ ಇರೋ ಈ ಸಂಧಿ ನೋವು ಅಥವಾ ತಲೆನೋವು ಅದೆಲ್ಲ ಇದರಿಂದ ತಾತ್ಕಾಲಿಕ ಉಪಶಮನ ಮಾತ್ರ ನೀಡುತ್ತೆ. ಆ ಸಂಧಿ ನೋವಿಗೆ ಅಥವಾ ತಲೆನೋವಿಗೆ ಈ ಲಕ್ಕಿ ಗಿಡನೇ ಶಾಶ್ವತ ಪರಿಹಾರ ಅಲ್ಲ. ಯಾಕೆಂದರೆ ತಲೆನೋವಿಗಾಗಲಿ ಅಥವಾ ಸಂಧಿ ನೋವಿಗಾಗಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಒಬ್ಬ ವ್ಯಕ್ತಿಗೆ ನೀಡೋವಂಥ ಔಷಧಿನ ಮತ್ತೊಬ್ಬರಿಗೂ ನಾವು ಕೊಡೋಕ್ಕಾಗಲ್ಲ. ಆದರೆ ತಕ್ಷಣಕ್ಕೆ ಒಂದು ಸ್ವಲ್ಪ ಉಪಶಮನ ನೀಡ್ಬೋದು ಅಂತಂದರೆ ಅದು ಈ ಲಕ್ಕಿಯಿಂದ ನಾವು ಕೊಡ್ಬೋದು. ಆದ್ದರಿಂದ ಲಕ್ಕಿಯನ್ನು ನೀವು ಮನೆಯಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ನಿಮಗೆ ಇದು ಅನೇಕ ರೀತಿಯ ಸಣ್ಣ ಪುಟ್ಟ ಕಾಯಿಲೆಗಳಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಆದರೂ ಉಪಶಮನವನ್ನು ಕೊಡೋದಕ್ಕೆ ಸಹಾಯ ಆಗುತ್ತೆ. ಈ ಲಕ್ಕಿ ಗಿಡವನ್ನು ನೀವು ಭೂಮಿಯಲ್ಲಿ ಹಾಕಿ, ನಿಮ್ಮ ಮನೇಲಿ ಜಾಗ ಇದ್ದರೆ ಅಲ್ಲೇ ಭೂಮಿಯಲ್ಲಿ ಹಾಕಿ ಕೂಡ ಬೆಳೆಸಬಹುದು. ಅಥವಾ ಜಾಗ ಇಲ್ಲ ಅಂತಂದರೆ ಪಾಟಲ್ಲಿ ಹಾಕಿ ಬಾಲ್ಕನಿಲಿ ಇಡ್ಬೋದು. ಅಲ್ಲದೆ ಬಾಲ್ಕನಿ ಕೂಡ ಇಲ್ಲ ಅಂತಂದ್ರೂ ಸಹ ಇದನ್ನು ನೀವು ಮನೆಯ ಒಳಾಂಗಣದಲ್ಲೂ ಕೂಡ ಬೆಳೆಸಬಹುದು. ಇದಕ್ಕೆ ನೆರಳಿದ್ರೂ ಈ ಗಿಡ ಬರುತ್ತೆ, ಚೆನ್ನಾಗಿ ಬಿಸಿಲಿದ್ರೂ ಅದರಲ್ಲೂ ಕೂಡ ಈ ಗಿಡ ಬರುತ್ತೆ. ಮುಂದೆ ಇದನ್ನು ಹೇಗೆ ಬೆಳೆಸೋದು ಅಂತ ನಾವು ನೋಡೋಣ. ಈ ಲಕ್ಕಿ ಗಿಡವನ್ನು ನೀವು ನೆರಳಲ್ಲೂ ಕೂಡ ಬೆಳೆಸ್ಬೋದು, ಹಾಗೆ ಚೆನ್ನಾಗಿ ಬಿಸಿಲಿರುವಂತಹ ಕಡೆಗಳಲ್ಲೂ ಕೂಡ ಬೆಳೆಸ್ಕೋಬೋದು. ನೀವು ನೇರವಾಗಿ ಭೂಮಿಗೆ ಕೂಡ ಹಾಕ್ಬೋದು ಅಥವಾ ಯಾವುದಾದ್ರೂ ಪಾಟಲ್ಲಿ ಕೂಡ ಬೆಳೆಸಬಹುದು. ಈಗ ಈ ಲಕ್ಕಿ ಗಿಡವನ್ನು ನಿಮ್ಮ ಮನೆಯಲ್ಲಿ ಹೇಗೆ ಬೆಳೆಸ್ಕೊಳ್ಬಹುದು ಅಂತ ನೋಡೋಣ. ಈ ಲಕ್ಕಿಯನ್ನು ನೀವು ಮನೇಲಿ ಬೆಳೆಸ್ಕೊಳ್ಳೋಕ್ಕೆ ಕನಿಷ್ಠ ಪೆನ್ಸಿಲ್ ಗಾತ್ರದಷ್ಟು ದಪ್ಪ ಇರುವಂತಹ ಒಂದು ಕೊಂಬೆಯನ್ನು ತಗೋಬೇಕು. ಆಮೇಲೆ ಆ ಎಲೆಗಳನ್ನೆಲ್ಲ ತೆಗೆದು 3 ರಿಂದ 4 ಗಂಟುಗಳು ಇರೋಷ್ಟು ಉದ್ದದ ಕೊಂಬೆಯನ್ನು ನೀವು ಇಟ್ಕೋಬೇಕು. ಈ ಗಂಟು ಅಂತಂದರೆ ನಾನು ಹೇಳ್ತಾ ಇರೋದು ಎಲ್ಲಿಂದ ಎಲೆಗಳು ಬರುತ್ತಲ್ವ ಅದು ಗಂಟು ಅಂತ ಅಥವಾ ನೋಡ್ ಅಂತ ಹೇಳ್ತೀವಿ. ಕನಿಷ್ಠ 3 ರಿಂದ 4 ಗಂಟುಗಳು ಇರಬೇಕು. ಅದಾದ ಮೇಲೆ 1 ಗಂಟು ಅಥವಾ 2 ಗಂಟು ಕೂಡ ಮಣ್ಣಿನ ಒಳಗಡೆ ಹೋಗ್ಬೋದು. ಹಾಗೆ 1 ಗಂಟು ಮಣ್ಣಿನ ಒಳಗೆ ಹೋಗುವ ಹಾಗೆ ನೆಟ್ಟು ಈ ತುದಿ ಏನಿದೆ ಇದಕ್ಕೆ ನಾವು ಯಾವಾಗಲೂ ಸ್ವಲ್ಪ ಸಗಣಿಯನ್ನು ಹಚ್ತೀವಿ. ಕಾರಣ ಏನು ಅಂತಂದರೆ
ನೇರವಾಗಿ ಈ ಸೂರ್ಯನ ಬಿಸಿಲು ಇಲ್ಲಿ ಬಿದ್ದು ಇಲ್ಲಿರುವಂತಹ ಸಾರಾಂಶವನ್ನು ತಗೊಳ್ಳದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಇಷ್ಟು ಮಾಡಿ ನೆಟ್ಟ ಮೇಲೆ 15ರಿಂದ 20 ದಿವಸದಲ್ಲಿ ಇದರಲ್ಲಿ ಬೇರುಗಳು ಬರುತ್ತೆ. ಆಮೇಲೆ ಅದನ್ನು ನೀವು ಬೇರೆ ಇನ್ನೊಂದು ಪಾಟ್ಗೆ ಹಾಕಿ ಮತ್ತೆ ಒಂದು ಸ್ವಲ್ಪ ಗೊಬ್ಬರನೆಲ್ಲ ಹಾಕಿ ಬೆಳೆಸಬಹುದು. ಇದು ಸ್ವಲ್ಪ ದೊಡ್ಡದಾಗೋ ತನಕ ನೀವು ಒಂದು ದಿನ ಬಿಟ್ಟು ಒಂದು ದಿನ ನೀರು ಹಾಕ್ಕೊಂಡು ಬಂದರೆ ಆಯಿತು. ಒಂದ್ಸರಿ ಇದು ಒಂದು ಪೂರ್ಣ ಪ್ರಮಾಣದಲ್ಲಿ ಬೆಳೆದ ಮೇಲೆ ಇದಕ್ಕೆ ನೀವು ನೀರು ಹಾಕುವಂತಹ ಅವಶ್ಯಕತೆ ಏನೂ ಇರಲ್ಲ. ಅದಾಗೆ ಅದು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಇದಿಷ್ಟು ಈ ಲಕ್ಕಿಯನ್ನು ನೀವು ಮನೆಯಲ್ಲಿ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ.